ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋದಾಗ ನಿಮಗೆಲ್ಲರಿಗೂ ಒಂದು ವೆಜಿಟೇಬಲ್ ಜ್ಯೂಸನ್ನ ನಾನು ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡೇನಿ ರೀ. ಅದ್ರ ಜೊತೆಗೆ ಈ ಒಂದು ಜ್ಯೂಸಿಂದ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಆಗ್ತೈತಿ ಅನ್ನೋ ಒಂದು ಉಪಯೋಗನ ನಾನು ಹೇಳ್ಕೊಂತ ಈ ಜ್ಯೂಸನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಒಂದು ಪೀಸಿನಷ್ಟು ನಾನು ಬೀಟ್ರೋಟ್ ತಗೊಂಡೇನಿ, ಒಂದು ಅರ್ಧ ಕ್ಯಾರೆಟು, ಅರ್ಧ ಸೌತೆಕಾಯಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಒಂದು ಸ್ಪೂನಿನಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲನ ನಾನು ತಗೊಂಡೇನಿ. ನೀವು ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ಬೆಲ್ಲ ಬೇಡ ಅಂದ್ರೂ ಹಾಗೇನಾದರೂ ಮಾಡ್ಕೋಬೋದು. ಮತ್ತು ಮಕ್ಕಳಿಗೆ ಯಾರಿಗಾದರೂ ಕೊಡ್ಬೋದು ಅಂತಂದರೆ ನೀವು ಸಕ್ಕರೆನಾದರೂ ಆ್ಯಡ್ ಮಾಡ್ಕೊಂಡು ಮಕ್ಕಳಿಗೆ ಇದನ್ನ ಕೊಡ್ಬೋದು. ಈಗ ನಾನೇನೇನು ಕ್ಯಾರೆಟು, ಸೌತೆಕಾಯಿ, ಬೀಟ್ರೋಟು ಏನು ತಗೊಂಡನಲ್ಲ ಅದನ್ನು ನಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕ್ತೀನಿ. ಇವು ಮೂರು ಸೇರಿ ಒಂದು ಬೌಲ್ ಅಷ್ಟು ಆಗಬೇಕು. ಅಷ್ಟು ನಾನು ಒಂದು ಸಲ ಜ್ಯೂಸ್ ಮಾಡೋಕ್ಕೆ ಇಷ್ಟು ತಗೊಂಡೇನಿ. ಈಗ ನಾನು ಮಾಡಿ ತೋರಿಸ್ತಾರಂಥ ಈ ಜ್ಯೂಸ್ನ ರೀ ನೀವು ಪ್ರತಿದಿನ ಕುಡಿದ್ರೂ ಒಳ್ಳೆಯದೇ. ಕುಡಿಯೋಕ್ಕಾಗಲಿಲ್ಲ ಅನ್ನೋರು ವಾರದಲ್ಲಿ 3 ದಿನನಾದರೂ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಚರ್ಮದ ಕಾಂತಿನ ಹೆಚ್ಚಿಸ್ತೈತಿ. ಆಮೇಲೆ ಹೇರ್ ಫಾಲ್ ಸಮಸ್ಯೆ ಇರೋರಿಗೆ ಈ ಒಂದು ಜ್ಯೂಸು ಒಳ್ಳೆಯ ಒಂದು ಔಷಧಿಯಾಗಿ ವರ್ಕ್ ಮಾಡ್ತೈತಿ. ಇನ್ನೊಂದೇನಪ್ಪ ಅಂತಂದರೆ ಈಗ ಮೇನ್ ಇಂಪಾರ್ಟೆಂಟು ಹಿಮೋಗ್ಲೋಬಿನ್ ಸಮಸ್ಯೆ ಇರೋ ಅಂಥವ್ರಿಗೆ ಇದು ರಾಮಬಾಣ ಅಂತಲೇ ಇರ್ಬೋದು ರೀ. ಈ ಹಿಮೋಗ್ಲೋಬಿನ್ನ ಹೆಚ್ಚಿಸ್ಕೋಬೇಕು ಅಂತ ಅನ್ನೋರು ಪ್ರತಿದಿನವೂ ಈ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಬಂದರೆ ಒಳ್ಳೆಯ ಒಂದು ಪರಿಣಾಮಕಾರಿ ಫಲಿತಾಂಶನ ನೋಡ್ಬೋದು. ಅಲ್ಲದೆ ಈ ಒಂದು ಡಯಾಬಿಟಿಕ್ ಪೇಷಂಟ್ಸು, ಆಮೇಲೆ BP ಪೇಷಂಟ್ಸು ಇದನ್ನ ಒಂದು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಜ್ಯೂಸಿಗೆ ನೀವು ಬೆಲ್ಲನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸಕ್ಕರೆನಾದರೂ ಆ್ಯಡ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಬೆಲ್ಲ ಸಕ್ಕರೆ ಏನು ಬೇಡ ಅನ್ನೋರು ಯಾವುದಾದ್ರೂ ಒಂದು ಹಣ್ಣನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಈಗ ವೆಯ್ಟ್ ಲಾಸ್ ಮಾಡೋಕ್ಕೆ ಡಯಟ್ ಮಾಡ್ತಿರ್ತಾರೆ ಅಂಥವ್ರಿಗಂತೂ ಇದು ಏನಪ್ಪ ಅಂತಂದರೆ ಈಗ ಈ ಒಂದು ಜ್ಯೂಸನ್ನ ಹಸುವಾದಾಗ ಮಾಡ್ಕೊಂಡು ಕುಡಿದ್ರೆ ಅಷ್ಟೇ ಎಫೆಕ್ಟಿವ್ ಆಗಿರ್ತೈತಿ. ಆಮೇಲೆ ಹಸು ಅನಿಸಲ್ಲ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಡಯಟ್ ಫುಡ್ನೆಲ್ಲ ತಗೊಂತಿರ್ತಾರೆ. ಅಂಥದ್ರಲ್ಲಿ ಈ ಒಂದು ಜ್ಯೂಸನ್ನ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡು ಬೆಳಗ್ಗಿನ ಒಂದು ಖಾಲಿ ಹೊಟ್ಟೆಗೆ ಈ ಒಂದು ಜ್ಯೂಸನ್ನ ಕುಡಿದ್ರೆ ಹಸುವು ಬೇಗ ಅನಿಸಲ್ಲ. ಆಮೇಲೆ ಅಷ್ಟೇ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ನ ಮಾಡ್ಬೋದು. ಈಗ ನಾನೇನು ತೋರಿಸಿದ್ನಲ್ಲ ಅದೆಲ್ಲದನ್ನು ನಾನು ಚಿಕ್ಕದಾಗಿ ಒಂದು ಬೌಲಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊಂಡು 1 ಗ್ಲಾಸ್ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಬಂದೇನೆ ಮಿಕ್ಸಿಯಲ್ಲಿ. ಈಗ ನೋಡಿರಿ, ಅದನ್ನ ನೀಟಾಗಿ ಸೋಸ್ಕೊಂಡು ಒಂದು ಗ್ಲಾಸಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಈಗೇನು ನಾನು ನಿಂಬೆಹಣ್ಣು ತಗೊಂಡಿದ್ನಲ್ಲ ಒಂದು ಅರ್ಧ ನಿಂಬೆಹಣ್ಣನ್ನ ಇದಕ್ಕೆ ಹಾಕಿ ಈ ಥರ ಕಲಸಿ ಈಗ ನಮ್ಮ ಜ್ಯೂಸು ರೆಡಿ ಆಯಿತು ನೋಡಿರಿ. ನೀವು ಸಕ್ಕರೆ ಬೆಲ್ಲ ಏನು ಆ್ಯಡ್ ಮಾಡಲಿಲ್ಲಕ್ಕೂ ಇದಕ್ಕೆ ಯಾವುದಾದ್ರೂ ಒಂದು ಹಣ್ಣನ್ನು ಆ್ಯಪಲ್ಲು, ಕರ್ಬೂಜನೋ ಪಪ್ಪಾಯನೋ ಏನಾದರೂ ಒಂದು ಆ್ಯಡ್ ಮಾಡ್ಕೊಂಡು ಕುಡಿದ್ರೂ ಅಷ್ಟೇ ಟೇಸ್ಟಿಯಾಗೇ ಇರ್ತೈತಿ. ಸಕ್ಕರೆನ ಆ್ಯಡ್ ಮಾಡಬೇಕು ಅನ್ನೋದೇನಿಲ್ಲ. ಆಮೇಲೆ ಹಾಗೆ ಕುಡಿದ್ರೂ ಏನು ಅಷ್ಟೇನು ಕಹಿನೂ ಅನಿಸಲ್ಲ, ಚೆನ್ನಾಗಿರ್ತೈತಿ ಕುಡಿಯೋಕ್ಕೆ. ಆಮೇಲೆ ನಮಗೆ ಕುಡಿಯೋಕ್ಕೆ ಚೆನ್ನಾಗಿರ್ತೈತಿ ಅಂತ ಅನ್ನೋದಕ್ಕಿಂತನೂ ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ವೆಜಿಟೇಬಲ್ ಬೀಟ್ರೋಟ್ ಜ್ಯೂಸ್ ರೆಡಿ ಆಗೈತಿ. ಈಗ ಇದನ್ನ ಟೇಸ್ಟ್ ಮಾಡೋಣ ಬರ್ರಿ. ಆಮೇಲೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮೆಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ್. ನೀವು ಇದನ್ನು ಮನೆಯಲ್ಲಿ ಮಾಡ್ಕೊಂಡು ಎಲ್ಲರೂ ಕುಡಿದು ಆರೋಗ್ಯವಾಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.